ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೀ ಮೊಬೈಲಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕೂಡ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಿದ್ದೀರಲ್ವಾ? ಸೊ ಬಿಫೋರ್ ಕೌನ್ಸಿಲಿಂಗ್ ಮಾಡೋವರೆಗೂ ಏನು ಮಾಡಬೇಕು, ಸೊ ಯಾವ ಕಾಲೇಜ್ನ ನಾನು ಚೂಸ್ ಮಾಡ್ಕೋಬೇಕು, ನನ್ನ ರ್ಯಾಂಕಿಂಗ್ ಇಷ್ಟು ಬಂದಿದೆ, ನನ್ನ ರ್ಯಾಂಕಿಂಗ್ ಯಾವ ಕಾಲೇಜ್ ಬರುತ್ತೆ ಅನ್ನೋ ಟೆನ್ಷನ್ ಇರುತ್ತೆ, ಕರೆಕ್ಟಾ? ಸೊ ನಿಮ್ಗೆ ಇನ್ನೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಿಮ್ಗೆ ಯಾವ ಥರ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಒಂದು ಐಡಿಯಾನ ತಗೊಬಂದಿದ್ದೀನಿ. ಸೊ ಯಾರಿಗೆಲ್ಲ ಆದರೂ ಬೇಕು ಅನಿಸುತ್ತೋ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಅವಾಗ ಮಾತ್ರ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಬನ್ನಿ. ಆಗಿದ್ರೆ ನಮ್ಮ ಬೆಂಗಳೂರಲ್ಲಿ ಟಾಪ್ 15 ಕಾಲೇಜಸ್ ಯಾವ್ದ್ಯಾವ್ದಿದೆ, ಆ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸ್ ಇದೆ, ಯಾವ ಕೋರ್ಸ್ನ ನಿಮಗೆ ಕೊಡ್ತಾ ಇದ್ದಾರೆ, ಮತ್ತು ಅದರ ಫೀಸ್ ಎಷ್ಟು, ಸೊ ಅದು ಎಲ್ಲಿದೆ, ಅದ್ರ ಕಟ್ ಆಫ್ ಏನಿದೆ, ರ್ಯಾಂಕಿಂಗ್ ಯಾವ ಬರುತ್ತೆ, ಇದೆಲ್ಲದನ್ನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು, ನಾನು ಟಾಪ್ 15 ಕಾಲೇಜಸ್ ಇನ್ ಬ್ಯಾಂಗ್ಳೂರ್ ಇದು ಮಾಡಿದ್ದೀನಿ. ಸೊ ಬೇಸ್ಡ್ ಆನ್ ಯುವರ್ KCT 2025 ರ್ಯಾಂಕಿಂಗ್ ಕಟ್ ಆಫ್ಸ್ ಮೇಲೆ ಸೊ ನಾನು 15 ಕಾಲೇಜಸ್ನ ತಗೊಂಡಿದ್ದೀನಿ. ಈ ಕಾಲೇಜಸಲ್ಲಿ ಯಾವ ರ್ಯಾಂಕಿಂಗ್ ಇದೆ, ಯಾವ ಫೀಸ್ ಇದೆ, ಎಲ್ಲಿದೆ, ಏನು ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಒನ್ ಯಾವುದು RV ಕಾಲೇಜ್, ಕರೆಕ್ಟಾ? ಸೊ RV ಕಾಲೇಜು ಮೈಸೂರು ರೋಡ್ ಹತ್ರ ಇರುವಂಥದ್ದು. ಸೊ ಇದರಲ್ಲಿ ನಿಮಗೆ ಈ ರೀತಿ CS ಇದೆ, EC ಇದೆ, ಓಕೆ, ಮೆಕ್ಯಾನಿಕಲ್ ಮೀನ್ಸ್ ಎಲ್ಲ ಬ್ರಾಂಚಸ್ ಇದೆ. ಬಟ್ ನಿಮ್ಮ ಕಟ್ ಆಫ್ ಏನಾಗಿರಬೇಕು, ದ ಕಟ್ ಆಫ್ ಎಷ್ಟಿರಬೇಕು, 200 250 ಒಳಗಡೆ ಇರಬೇಕು. ಸೊ ಕಟ್ ಆಫ್ ಅಂದರೆ ಅರ್ಥ ಏನು ಗೊತ್ತಾ? ಸೊ ನಿಮ್ಗೇನು ಮಾರ್ಕ್ಸ್ ಬಂದಿದೆಯಲ್ವಾ ಅದು. ಓಕೆ, ಸೊ ನಿಮ್ಮ ಮಾರ್ಕ್ಸ್ ಎಲ್ಲಿಂದ ಎಷ್ಟಿರಬೇಕಪ್ಪ, ಸಾರಿ ನಾಟ್ ಮಾರ್ಕ್ಸ್, ರ್ಯಾಂಕಿಂಗ್. ನಿಮ್ಮ ರ್ಯಾಂಕಿಂಗ್ ಎಷ್ಟಿರಬೇಕು ಅಂದರೆ 200 250 ರ್ಯಾಂಕಿಂಗ್ ಒಳಗಡೆ ಇದ್ದರೆ ಯು ಕ್ಯಾನ್ ಗೆಟ್ CSC. ಇನ್ನು 1300 ಇದ್ದರೆ ನಿಮಗೆ EC ಸಿಗುತ್ತೆ. ME ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹೋಗಬೇಕು ಅನ್ನೋರು 4000 ಕೂಡ ನಿಮಗೆ ರ್ಯಾಂಕಿಂಗ್ ಇದ್ರೂ ಕೂಡ ಯು ಕ್ಯಾನ್ ಗೆಟ್ RV ಕಾಲೇಜ್. ಸೊ ನಿಮ್ಮ ಫೀಸ್ ಎಷ್ಟಿರ್ಬೋದಪ್ಪ RV ಕಾಲೇಜಲ್ಲಿ ಅಂದರೆ ನಿಯರ್ಲಿ 1 ಪರ್ ಇಯರ್ಗೆ, ಸೊ ನಾಟ್ ಪರ್ ಇಯರ್ ಅಂತಲ್ಲ, ಓವರಾಲ್ ತೊಗೊಂಡ್ರೆ 4 lakhs to 15 lakhs ಒಳಗಡೆ ನಿಮ್ಮದು ಕಂಪ್ಲೀಟ್ ಏನು 4 years ಇಂಜಿನಿಯರಿಂಗ್ ಇದೆ ಅದು ನಿಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಸೊ ಇದು RV ಕಾಲೇಜ್. ಸೊ ಯಾಕಂದರೆ ಇದು ಟಾಪ್ ಕಾಲೇಜ್, ಗೊತ್ತಿದೆ ಅಲ್ವಾ ನಿಮಗೆ. ಮೈಸೂರು ರೋಡ್ ನೀವೇನು ಹೋಗ್ತೀರಾ ಅಲ್ವಾ, ರಾಜರಾಜೇಶ್ವರಿ ಆ ಸೈಡ್ ಹೋದಾಗ ನಿಮಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಕಾಲೇಜ್ ಆಗಿದೆ. ನೆಕ್ಸ್ಟ್ ಒನ್ ಬಂದು MS ರಾಮಯ್ಯ ಕಾಲೇಜ್. ಓಕೆ, ಸೊ ಇದು MS ರಾಮಯ್ಯ ಕಾಲೇಜು ತುಂಬ ಲೈಕ್ ಏನಂತ ಹೇಳ್ತೀವಿ ನಾವು, ಟಾಪ್ ಕಾಲೇಜಸ್ ಅಂತ ಹೇಳ್ತೀವಿ ಬ್ಯಾಂಗ್ಳೂರಲ್ಲೇ. ಸೊ ಇಲ್ಲಿ ನಿಮಗೆ CS ಬೇಕು ಅಂದರೆ ನೋಡಿ, ನಿಮ್ಮ ರ್ಯಾಂಕಿಂಗ್ ಏನಿರಬೇಕು ಅಂದರೆ 2500 ಕಂಪೇರ್ಡ್ ಟು RV ಕಾಲೇಜ್ ಕಂಪೇರ್ ಮಾಡಿದ್ರೆ ನಮ್ಮ MS ರಾಮಯ್ಯ ಕಾಲೇಜಲ್ಲಿ ಏನಿದೆ ರ್ಯಾಂಕಿಂಗ್ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಕರೆಕ್ಟಾ? ಸೊ ಅದೇ ರೀತಿ EC ಹೋಗೋರು ಮತ್ತು ಮೆಕ್ಯಾನಿಕಲ್ ಹೋಗೋರಿಗೆ ರ್ಯಾಂಕಿಂಗ್ ಇದೆ. ಸೊ ಇದು ಇರೋದು ನಿಮಗೆ ಮತ್ತಿಕೆರೆ ಇರೋದು, ಸೊ MS ರಾಮಯ್ಯ ನಗರದಲ್ಲಿ. ಸೊ ಇಲ್ಲಿ ನಿಮಗೆ ಎಷ್ಟು ಫೀಸ್ ಇದೆಯಪ್ಪ, ಸೊ 3.5 lakhs to 12 lakhs. ಇದು ನಿಮಗೆ ಫೀಸ್ ಹೆಂಗೆ ವೇರಿ ಆಗುತ್ತೆ ಅಂದರೆ, ನಿಮಗೆ 3 rounds ಆಫ್ ಕೌನ್ಸಿಲಿಂಗ್ ನಡೆಯುತ್ತೆ. ಒಂದೊಂದು ರೌಂಡಲ್ಲೂ ನಿಮಗೆ ಫೀಸ್ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್. ಓಕೆ, ರ್ಯಾಂಕಿಂಗ್ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಫೀಸ್ ಜಾಸ್ತಿ ಆಗುತ್ತೆ. ಸೊ ಕ್ಯಾಸ್ಟ್ ಮೇಲೂ ವೇರಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು, ಅದನ್ನೆಲ್ಲ ನಾನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ಟಾಪ್ ಕಾಲೇಜಸ್ ಯಾವುದ್ಯಾವುದು ಅಂತ ನೋಡಿ. ಓಕೆ, ನೆಕ್ಸ್ಟು BMS ಕಾಲೇಜ್. ಸೊ BMS ಕಾಲೇಜ್ ನಮ್ಮ ಬಸವನಗುಡಿ ಹತ್ರ ಇರೋದು. ಸೊ ಅಲ್ಲಿ ನಮಗೆ CSಗೆ ಏನಪ್ಪ ಕಟ್ ಆಫ್ ಇರಬೇಕು ಅಂದರೆ 2000 ರ್ಯಾಂಕಿಂಗಲ್ಲಿ ಇರಬೇಕು. ಓಕೆ, ಸೊ ಯಾರೆಲ್ಲ CS ಹೋಗಬೇಕು ಅಂದ್ಕೊಂಡಿದ್ದೀರಾ, ಇದು ತುಂಬ ಏನಂತ ಹೇಳ್ತೀವಿ ಕಮ್ಮಿ ಫೀಸ್ ಇರೋವಂಥ ಕಾಲೇಜಸ್ಸು, ಕರೆಕ್ಟಾ? ನೋಡಿ, ನಿಯರ್ಲಿ ನಿಮಗೆ ಎಷ್ಟು 2.5 ಎಲ್ಲಿಂದ ಸ್ಟಾರ್ಟ್ ಆಗಿಬಿಡುತ್ತೆ, ಲ್ಯಾಕ್ಸಿಂದ. ಓಕೆ, ಸೊ ಆರಾಮ್ಸೆ ಇಲ್ಲಿ ನೀವು ಇದು ಮಾಡ್ಕೋಬೋದು. ನೆಕ್ಸ್ಟು PS ಕಾಲೇಜ್, ಕರೆಕ್ಟಾ? ಸೊ ಈ PS ಕಾಲೇಜ್ ಕೇಳಿದಿರಲ್ವಾ, ತುಂಬ ದೊಡ್ಡ ಕಾಲೇಜ್ ಇದು. ಬಟ್ ಇಲ್ಲಿ ನಿಮ್ಮ ರ್ಯಾಂಕಿಂಗ್ ನೋಡಿ ಎಷ್ಟಿದೆ, 2500 ರ್ಯಾಂಕಿಂಗ್ ಇದೆ. ಅಂದರೆ ನಿಮಗೆ ರ್ಯಾಂಕಿಂಗ್ ಯಾರೆಲ್ಲ 5000 ಒಳಗಡೆ ಇದ್ದೀರಾ, ಸೊ ಅವ್ರಿಗೆಲ್ಲ ಇದು ಒಂಥರ ಟಾಪ್ ಕಾಲೇಜಸ್. ಓಕೆ, ಸೊ ಅವರು ಈ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೇಮ್ ವೇ ಇವಾಗ BIT, ಕರೆಕ್ಟಾ? ಸೊ BIT ಬಂದು VV ಪುರಂ ಹತ್ರ ಇದೆ. ಸೊ VV ಪುರಮಲ್ಲಿ ಇಲ್ಲಿ ನಿಮಗೆ ನೋಡಿ 8100 CSಗೆ, ನಥಿಂಗ್ ಬಟ್ ನೀವು ಆರಾಮ್ಸೆ 10,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ, ನನಗೆ 5000 ಇಲ್ಲ 5000ಗಿಂತ ಜಾಸ್ತಿ ಇದೆ, 5 to 10 ಒಳಗಡೆ ಇದ್ದರೆ ನೀವು ಆರಾಮ್ಸೆ BIT ಕಾಲೇಜಸ್ಗೆ ಹೋಗಿ ನೀವು ಚಾಯ್ಸ್ ಮಾಡ್ಕೋಬೋದು. ಓಕೆ, ಇದು ಚಾಯ್ಸ್ ಹೆಂಗೆ ಮಾಡ್ಕೊಳ್ಳೋದು ಅಂತ. ಓಕೆ, ಸೊ ಅದೇ ಥರ ನೆಕ್ಸ್ಟು DSE ಕಾಲೇಜು. ಸೊ ಇಲ್ಲಿ ನಿಮಗೆ ಕುಮಾರಸ್ವಾಮಿ ಲೇಔಟ್ ಹತ್ರ ಇರೋದು. ಓಕೆ, ಐ ಥಿಂಕ್ ಇದು ನಿಮಗೆ ತುಂಬ ನಿಯರ್ ಅನ್ಕೋತೀನಿ. ಯಾರೆಲ್ಲ ಬನಶಂಕರಿ ಫಾರ್ಮಲ್ಲಿ ಇದ್ದೀರೋ ಅವ್ರಿಗೆಲ್ಲ ಇದು ಕುಮಾರಸ್ವಾಮಿ ಲೇಔಟ್ ಕಾಲೇಜ್ ತುಂಬ ನಿಯರ್ ಇದೆ. ಆ್ಯಂಡ್ ಇಲ್ಲೂ ಕೂಡ ರ್ಯಾಂಕಿಂಗ್ ನೋಡಿ ನಿಮಗೆ ನಿಯರ್ಲಿ
8500 ರ್ಯಾಂಕಿಂಗ್ವರೆಗೂ ಇದೆ. ಆ್ಯಂಡ್ ಎಮ್-ಇ ಹೋಗೋರಿದ್ರೆ 1 ಲಕ್ಷ ಅಲ್ಲ, 13,000 ಒಳಗಡೆ ಇದೆ. ಸೊ 13,000ವರೆಗೂ ನಿಮಗೆ ಎಮ್-ಇ ಸಿಗುವಂಥ ಚಾನ್ಸಸ್ ತುಂಬ ಇದೆ. ಓಕೆನಾ. ಸೊ ಅದೇ ರೀತಿ MVIT ಕಾಲೇಜಿಗೆ ಬಂದರೆ ದಟ್ ಈಸ್ ಯಲಹಂಕ ಸೈಡ್ ಇರೋರಿಗೆ ನೋಡಿ 12,000ವರೆಗೂ ನಿಮಗೆ ರ್ಯಾಂಕಿಂಗ್ ಇದೆ CSE. ಓಕೆನಾ. ಯಾರೆಲ್ಲ ನಿಮಗೆ 15,000 ರ್ಯಾಂಕಿಂಗ್ ಒಳಗಡೆ ಇದ್ದೀರಾ ಅವರು ಹೋಗಿ MVIT ಕಾಲೇಜ್ಗೆ ಅಪ್ಲೈ ಮಾಡ್ಬೋದು, ಚಾಯ್ಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದರೆ BMS IT ಕಾಲೇಜಿಗೆ ಬಂದರೆ ಇದು ಆವಲಹಳ್ಳಿ ಹತ್ರ ಇರೋದು. ಸೊ ಅಲ್ಲಿ ನಿಮಗೆ 10,000 ರ್ಯಾಂಕಿಂಗ್ವರೆಗೂ ಬರುತ್ತೆ CS ತಗೋಬೇಕು ಅನ್ನೋರು. ಸೊ ಈ ಥರ ನಮಗೆ ಟಾಪ್ 15 ಕಾಲೇಜ್ ಇದೆ. ನೆಕ್ಸ್ಟ್ ನೋಡಿ CMR IT ಕಾಲೇಜು. ಸೊ ಇದು ನಮಗೆ 15,000 ರ್ಯಾಂಕಿಂಗಲ್ಲಿದೆ. ನೋಡಿ ಹೆಂಗಾಗ್ತಿದೆ ಅಂದರೆ ನೀವು ಈ ಲಿಸ್ಟ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಟಾಪ್ 15 ಕಾಲೇಜಸಲ್ಲಿ ನಮಗೆ ಏನಾಗ್ತಿದೆ, CSಗೆ ರ್ಯಾಂಕಿಂಗ್ ಜಾಸ್ತಿ ಇರೋರು ಕೊಡ್ತಾ ಇದ್ದಾರೆ. ಕರೆಕ್ಟಾ. ಇಲ್ಲಿ ನೋಡಿ, ಈಗ ನೆಕ್ಸ್ಟ್ 20,000 ಇದೆ. ಯಾವುದು NMIT ಕಾಲೇಜ್ ಯಲಹಂಕದಲ್ಲಿರೋದು. ನೆಕ್ಸ್ಟ್ RNS. ಯಾರೆಲ್ಲ ನೀವು ಇದನ್ನು ಕೇಳಿದ್ದೀರಾ, ಚಂದ್ಸಂದ್ರ ರಾಜರಾಜೇಶ್ವರಿ ನಗರ್ ಕೇಳಿದ್ದೀರಲ್ವಾ, RNS ಕಾಲೇಜು. RNS ಕಾಲೇಜಲ್ಲಿ 18,000 ಒಳಗಡೆವರೆಗೂ ಇದ್ರೂ ನಿಮಗೆ CS ಸಿಗುತ್ತೆ. ಓಕೆನಾ. ಸೊ ಆ ಥರ. ಸೊ ಆ ರೀತಿ ನೆಕ್ಸ್ಟ್ ಇರೋದು ನೋಡಿ AIT ಕಾಲೇಜು ಹೆಸರುಘಟ್ಟ ರೋಡ್ ಹತ್ರ ಇರೋದು. ನೆಕ್ಸ್ಟ್ 22,000. ನೆಕ್ಸ್ಟ್ SJBIT. ಸೊ SJBIT ಬಂದು ನಿಮಗೆ ಕೆಂಗೇರಿ ಸೈಡ್ ಇದೆ. ಸೊ ಆ್ಯಂಡ್ ಇದು ಇನ್ನೊಂದು SJBIT ನಿಮಗೆ ನಿಯರ್ ರಘುನಹಳ್ಳಿ ಅಂತ ಬರುತ್ತೆ. ಓಕೆನಾ. ನಿಯರ್ ನೀವು ಕನಕಪುರ ರೋಡ್ ಹೋಗ್ಬೇಕಾದ್ರೆ ಅಲ್ಲೂ ಒಂದು SJBIT ಕಾಲೇಜ್ ಇದೆ. ಅಲ್ಲೂ ಕೂಡ ನಿಮಗೆ ಈ ಮೀನ್ಸ್ ಇದೇ ರ್ಯಾಂಕಿಂಗಲ್ಲಿದೆ. ಓಕೆ. ನೆಕ್ಸ್ಟು ನಾಗರಬಾವಿ ಹತ್ರ ಇರೋದು ಡಾಕ್ಟರ್ AIT ಕಾಲೇಜು. ಸೊ ಇಲ್ಲಿ ನಿಮಗೆ 30,000 ರ್ಯಾಂಕಿಂಗ್ ಒಳಗಡೆ ಇರೋಷ್ಟು CSE ಸ್ಟೂಡೆಂಟ್ಸ್ಗೆ ಆರಾಮ್ಸೆ CS ಸಿಗುತ್ತೆ. ಆ್ಯಂಡ್ ಮೆಕ್ಯಾನಿಕಲ್ ಹೋಗೋರಿಗೆ ಏನು ಸಿಗುತ್ತೆ, ನಿಮಗೆ 35,000 ಒಳಗಡೆ ಇದೆ. ಅರ್ಥ ಆಯ್ತಾ. ಇದು ಟಾಪ್ 15 ಕಾಲೇಜಸ್ಸು ಬ್ಯಾಂಗ್ಳೂರಲ್ಲಿ CS ಎಲೆಕ್ಟ್ರಿಕಲ್ಲು ಆ್ಯಂಡ್ ಮೆಕ್ಯಾನಿಕಲ್ನ ಆಫರ್ ಮಾಡ್ತಾ ಇರೋದು ವಿತ್ ನಾಟ್ ಓನ್ಲಿ ಅದಲ್ಲ, ಇಲ್ಲೆಲ್ಲ ಇದೆ ನಿಮಗೆ. ಬಟ್ ಮೇಯ್ನಾಗಿ ಹೋಗೋದು ಈ ಬ್ರಾಂಚ್ಗಳಿಗೆ. ಈ ಬ್ರಾಂಚಲ್ಲಿ ಹೋಗೋರಿದ್ರೆ ಈ ರ್ಯಾಂಕಿಂಗಲ್ಲಿ ಯಾರೆಲ್ಲ ಈ ರ್ಯಾಂಕಿಂಗಲ್ಲಿ ಇದ್ದೀರಾ, ಯಾರೆಲ್ಲ ಈ ರ್ಯಾಂಕಿಂಗ್ ಬಂದಿದೆ ನಿಮಗೆ, ಇವರು ನಿಮ್ಮ ಫಸ್ಟ್ ಫಿಲ್ಲಿಂಗ್, ನಿಮ್ಮದು ಫಸ್ಟ್ ಚಾಯ್ಸಲ್ಲೇ ಈ ಟಾಪ್ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ತುಂಬ ಚಾನ್ಸಸ್ ಇರುತ್ತೆ ನಿಮಗೆ ಕಾಲೇಜಸ್ ಸಿಗುವಂಥದ್ದು. ವಿತಿನ್ ಲೆಸ್ ಫೀಸ್ ಅಷ್ಟಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇದ್ರ ಜೊತೆಗೆ ನಾನು ಇವತ್ತೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಓಕೆ ಸರ್, ನೀವೇನು ಬರೀ ಟಾಪ್ ಕಾಲೇಜಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ, ಯಾರೆಲ್ಲ ಟಾಪ್ ರ್ಯಾಂಕಿಂಗ್ ಬಂದಿದೆ ಅವ್ರಿಗೆ ಮಾತ್ರ ಈ ಕಾಲೇಜಸ್ ಸಿಗುತ್ತೆ. ಸರ್ ನನ್ನ ರ್ಯಾಂಕಿಂಗು 15,000 ಮೇಲಿದೆ, ಅಥವಾ ನನ್ನ ರ್ಯಾಂಕಿಂಗು 1,00,000 ಹಾಗಾದರೆ ನಮಗೆ ಕಾಲೇಜಸ್ ಸಿಗಲ್ವಾ? ಡೋಂಟ್ ವರಿ. ನಿಮ್ಮ ರ್ಯಾಂಕಿಂಗು 15,000 ಒಳಗಡೆ 15,000 ಮೇಲೆ ಇದ್ದರು, ಅಥವಾ 1,00,000 ಒಳಗಡೆ 1,00,000 ಮೇಲಿದ್ರು ಕೂಡ ನಿಮಗೆ ಕಾಲೇಜ್ ಸಿಗಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ. ಯಾಕಂದರೆ 1,00,000 ಇರುವಂಥ ರ್ಯಾಂಕಿಂಗು ಕೂಡ ಕಾಲೇಜ್ ಸಿಗಲ್ಲ ಅನ್ಕೋಬೇಡಿ. ಯಾಕಂದರೆ 1,00,000 ಮೇಲಿರುವಂಥ ರ್ಯಾಂಕಿಂಗ್ಸ್ಗೂ ಕೂಡ ಕಾಲೇಜ್ಗಳು ಇದೆ. ಓಕೆನಾ. ಸೊ ಅವರು ಏನು ಮಾಡಬೇಕಪ್ಪ ಅಂದರೆ, ನನಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಈ ಟ್ರಿಕ್ನ ನೀವು ತಲೆಯಲ್ಲಿ ನೆನ್ಪಿಟ್ಕೊಂಡಿದ್ರೆ ಮಾತ್ರ ಯು ಕ್ಯಾನ್ ಗೆಟ್ ದ ಗುಡ್ ಕಾಲೇಜ್. ಇಲ್ಲಾಂದರೆ ನೀವು ಲಕ್ಷ ಫೀಸ್ನ ಸುರಿದು ಮ್ಯಾನೇಜ್ಮೆಂಟ್ ಸೀಟ್ ಮೇಲೆ ಹೋಗ್ಬೇಕಾಗತ್ತೆ. ಏನಪ್ಪ ಅಂದರೆ ವೆರಿ ಸಿಂಪಲ್. ನೀವೀಗ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು 1,30,000 ರ್ಯಾಂಕಿಂಗಲ್ಲಿದೆ ಅಂತ ಅಂದ್ಕೊಳ್ಳೋಣ, ಆ್ಯಸ್ ಎನ್ ಎಕ್ಸಾಂಪಲ್ ಅಷ್ಟೇ. ಓಕೆ. ಇವರು ಯಾವ ಕಾಲೇಜ್ಗೆ ಹೋಗಬೇಕು, ಫಸ್ಟು ನೀವೇನು ಮಾಡಬೇಕು ಅಂದರೆ, ಈ ರ್ಯಾಂಕಿಂಗಿಗೆ ನಿಮಗೆ ಯಾವ್ಯಾವ ಕಾಲೇಜಸ್ ಬರುತ್ತೆ, ಈ ಅಂಡರ್ ಯಾವ್ಯಾವ ಕಾಲೇಜಸ್ ಇದೆ, ಮೀನ್ಸ್ ಈ ಕಟ್ ಆಫಲ್ಲಿ ನಿಮಗೆ ಯಾವ ಕಾಲೇಜಸ್ ಬರುತ್ತೆ ಅಂತ ನೀವು ಹೆಂಗೆ ಅರ್ಥ ಮಾಡ್ಕೋತೀರಾ? ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ರದ್ದು ಒಂದು PDF ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅದಕ್ಕೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ರ್ಯಾಂಕಿಂಗಿಗೆ ಯಾವ ಕಾಲೇಜಸ್ ಬರುತ್ತೆ ಫಸ್ಟ್ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಆ ಲಿಸ್ಟ್ ಮಾಡ್ಕೊಂಡಾದ್ಮೇಲೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಲಿಸ್ಟ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ನೀವು ಅನ್ಕೋತೀರಾ ಸರ್ ನನಗೆ ಹತ್ರ ಇರೋದೇ ಬೇಕು, ನಮ್ಮ ಮನೆ ಹತ್ರ ಇರೋದೇ ಬೇಕು, ನನಗೆ ದೂರ ಎಲ್ಲ ಟ್ರಾವೆಲ್ ಮಾಡ್ಕೊಳಕ್ಕಾಗಲ್ಲ, ಆ ಥರ ಅನ್ನೋರಿದ್ರೆ ನಾನೇನು ಹೇಳೋಕ್ಕಾಗಲ್ಲ. ಆ ಥರ ಅನ್ನೋರಿದ್ರೆ ನೀವು ಬೇಕಿರೋ ನಿಮ್ಮ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಲಕ್ಷ ಡೊನೇಷನ್ ಕೊಟ್ಟು ಹೋಗ್ಬೇಕಾಗತ್ತೆ. ಇಲ್ಲ ಸರ್ ನಾನು ಬೆಂಗಳೂರಲ್ಲಿ ಎಲ್ಲಿದ್ದರೂ ಹೋಗ್ತೀನಿ, ನನಗೆ ಟ್ರಾವೆಲಿಂಗ್ ಓಕೆ, ಬಟ್ ನನಗೆ ಗುಡ್ ಕಾಲೇಜ್ ಬೇಕು ಅಂತ ಅನ್ನೋರಿದ್ದರೆ ಮಾತ್ರ ನಿಮ್ಮ ರ್ಯಾಂಕಿಂಗಿಗೆ ಬರುವಂಥ ಕಾಲೇಜ್ನ ಫಸ್ಟು ಲಿಸ್ಟ್ ಮಾಡ್ಕೊಳ್ಳಿ. ಆ ಕಾಲೇಜಸ್ನ ಲಿಸ್ಟ್ ಮಾಡ್ಕೊಂಡು ಆದಮೇಲೆ ನೀವೇನು ಮಾಡಬೇಕು ಅಂದರೆ, ಆ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಿಂಗ್ ಅವೈಲಬಲ್ ಇದೆ, ಅಂದರೆ ನಿಮ್ಮ ರ್ಯಾಂಕಿಂಗಿಗೆ ಯಾವ ಬ್ರಾಂಚಸ್ ಅವೈಲೇಬಲ್ ಇದೆ. ಬಿಕಾಸ್ ನಾನಲ್ಲಿ ಅಪ್ಲೋಡ್ ಮಾಡಿರೋದ್ರಲ್ಲಿ ನಿಮಗೆ ಕೆಟಗರಿ ವೈಸ್ ಇದೆ. ಓಕೆನಾ. ಕೆಟಗರಿ ವೈಸ್ ನಿಮಗೆ ಬ್ರಾಂಚಿಂಗ್ ಕೊಟ್ಟಿದ್ದಾರೆ. ಸೊ ನಿಮಗೆ ಫಸ್ಟು ಯಾವ್ಯಾವ ಬ್ರಾಂಚಿಂಗ್ ಅವೈಲೇಬಲ್ ಇದೆ ಆ ಕಾಲೇಜಲ್ಲಿ ಅಂತ ನೋಡಿಕೊಂಡು ಅದರಲ್ಲಿ ನಿಮಗೆ ಇರುವಂಥ ಬ್ರಾಂಚಿಂಗ್ ಇದೆಯಾ, ಮೀನ್ಸ್ ಇವಾಗ ಒಬ್ಬೊಬ್ಬರು CS ಹೋಗಬೇಕು ಅಂದ್ಕೊಂಡಿರ್ತಾರೆ. ಓಕೆ, ನನ್ನ ರ್ಯಾಂಕಿಂಗಿಗೆ CS ಇದೆಯಾ ಆ ಬ್ರಾಂಚಲ್ಲಿ ಅಂತ ನೋಡ್ಕೋಬೇಕು. ಎಸ್, CS ಇದೆ ಅಂದರೆ ಫಸ್ಟ್ ರೌಂಡಲ್ಲೇ ಆ ಕಾಲೇಜಸ್ನ ಫಿಲ್ ಮಾಡಬೇಕು.
ಅರ್ಥ ಆಯ್ತಾ? ಹೇಗೆ ಅಂದ್ರೆ ಏನ್ ಮಾಡ್ಬಿಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಕೌನ್ಸೆಲಿಂಗಲ್ಲಿ ಫಸ್ಟ್ ರೌಂಡಲ್ಲೇ ಒಂದು 100 ಕಾಲೇಜ್‌ನ ಫಿಲ್ ಮಾಡ್ಬಿಡ್ತಾರೆ. ಬಟ್ ಅವ್ರಿಗೆ ಸಿಗೋದೇ ಇಲ್ಲ. ಒಂದು ಕಾಲೇಜು ಸಿಗಲ್ಲ. ಯಾಕೆ? ಇದೇ ಮಿಸ್ಟೇಕ್ ಮಾಡೋದವ್ರು. ಏನ್ ಮಿಸ್ಟೇಕ್ ಮಾಡ್ತಾರೆ? ರ್ಯಾಂಕಿಂಗ್ ನೋಡೋದಿಲ್ಲ. ಓಹ್! ಇದು ನನ್ಗೆ ಹತ್ರ ಇದೆ. ಇದು ನನ್ನ ಫೇವರೇಟ್ ಕಾಲೇಜು. ಇದು ನನ್ನ ಫ್ರೆಂಡ್ ಜಾಯಿನ್ ಆಗ್ತಿದ್ದಾರೆ ಅಂದ್ಬಿಟ್ಟು ಚಾಯ್ಸ್ ಮಾಡ್ಬಿಡ್ತೀರಾ. ದಟ್ ಈಸ್ ರಾಂಗ್. ಇಲ್ಲೆಲ್ಲೂ ಫ್ರೆಂಡು ಇಷ್ಟಪಟ್ಟಿದ್ದ ಕಾಲೇಜು ಅನ್ಕೊಳ್ಳೋಕೆ ಹೋಗ್ಬಾರ್ದು. ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್ ಮೇಲೆ ನಿಮ್ಗೆ ಯಾವ್ಯಾವ ಕಾಲೇಜ್ ಬರುತ್ತೋ ಆ ಕಾಲೇಜ್‌ನ ಫಸ್ಟ್ ನೀವು ಲಿಸ್ಟ್ ಮಾಡ್ಕೋಬೇಕು. ಆ ಲಿಸ್ಟ್ ಮಾಡ್ಕೊಂಡು ಆದ್ಮೇಲೆ ನೀವೇನು ಮಾಡಬೇಕು, ಅದರಲ್ಲಿ ನಿಮ್ಗೆ ಇಷ್ಟ ಇರೋ ಬ್ರಾಂಚಿಂಗ್ ಇದ್ಯಾ, ಅವೈಲಬಲ್ ಇದ್ಯಾ ಅಂತ ನೋಡ್ಕೊಂಡು ಇದ್ರೆ ಅದು ಬರೀ ನೀವು ಒಂದು 5 ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರು ಸಾಕು. ಯಾಕಂದ್ರೆ ವಿತಿನ್ 5 ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ನಿಮ್ ರ್ಯಾಂಕಿಂಗ್ ಅದ್ರಲ್ಲಿದೆ ಅಂದ್ರೆ ಫಸ್ಟ್ ರೌಂಡಲ್ಲಿ ನಿಮ್ದು ಏನಾಗ್ಬಿಡುತ್ತೆ, ಸೀಟ್ ಸಿಕ್ಬಿಡುತ್ತೆ, ಅಡ್ಮಿಷನ್ ಆಗ್ಬಿಡುತ್ತೆ. ಓಕೆನಾ? ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಆಗಿಲ್ಲ ಅನ್ಕೊಳ್ಳಿ. ಏನ್ ಮಾಡಬೇಕು? ಅದ್ರಲ್ಲೇನೆ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲೂ ಕೂಡ ಅದೇ ಕಾಲೇಜ್‌ನೇ ಸೆಲೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದ್ಸಲ ಅದೇ ಕಾಲೇಜ್‌ಗಳಲ್ಲಿ ಮೊದಲು ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕಾಗಿರುತ್ತೋ, ಲೈಕ್ ಎಕ್ಸಾಂಪಲ್ ನಾನಿಲ್ಲಿ ಕ್ಯಾಸ್ಟ್ ಅಂತ ಹೇಳಕ್ ಹೋಗಲ್ಲ. ಸೊ ಬೇಸ್ಡ್ ಆನ್ ರ್ಯಾಂಕಿಂಗ್ ಯಾರಿಗೆ ಕಮ್ಮಿ ರ್ಯಾಂಕಿಂಗ್ ಬಂದಿರುತ್ತೆ ಅವ್ರ ಫೀಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಇದು ಮಾಡ್ತಾರೆ. ಓಕೆನಾ? ಅದನ್ನ ನೋಡ್ಕೋಬೇಕು. ಸೊ ಅದಾದ್ಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಸೀಟ್ಸ್ ಇದೆ ಅದನ್ನ ನೋಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್. ಈಗ ಓಕೆ, ನಿಮ್ಮ ರ್ಯಾಂಕಿಂಗ್ಗೆ ಅರ್ಥ ಮಾಡ್ಕೊಂಡ್ರಿ, ಯಾವ ಕಾಲೇಜಸ್ ಇದೆ ಲಿಸ್ಟ್ ಮಾಡ್ಕೊಂಡ್ರಿ. ಅದರಲ್ಲಿ ಎಷ್ಟು ಸೀಟ್ಸ್ ಇದೆ, ಎಷ್ಟು ಸೀಟ್ಸ್ ಅವೈಲಬಲ್ ಇದೆ. ಈಗ ಒಂದು ಕಾಲೇಜ್‌ನ ಸೆಲೆಕ್ಟ್ ಮಾಡ್ತೀರಾ ಅನ್ಕೊಳ್ಳೋಣ. ಓಕೆ, ಎಕ್ಸಾಂಪಲ್ BMS ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಈ BMS ಕಾಲೇಜಲ್ಲಿ ಒಂದು 300 ಸೀಟ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, 300 ಸೀಟ್ಸ್ ಇದೆ. ಈ 300 ಸೀಟ್ಸಲ್ಲಿ ನಿಮ್ಮ ರ್ಯಾಂಕಿಂಗ್ ಬರುತ್ತಾ? ನಿಮ್ಮ ರ್ಯಾಂಕಿಂಗ್ ಇದೆ ಅಂದರೆ ಓಕೆ, ನನ್ನ ರ್ಯಾಂಕಿಂಗ್ ಬರುತ್ತಪ್ಪ, ನಾನು ಅವಾಗ 300 ಸೀಟ್ಸಲ್ಲಿ ನನಗೆ ಸಿಗುತ್ತೆ ಅನ್ಕೋತೀರಾ. ಈಗ ಇನ್ ಕೇಸ್ ಆ 300 ಸೀಟ್ಸಲ್ಲಿ ಫಸ್ಟ್ ಏನು ಮಾಡ್ಬಿಡ್ತಾರೆ, ಕಮ್ಮಿ ರ್ಯಾಂಕಿಂಗ್ ಇರೋರಿಗೆ ಚಾಯ್ಸ್ ಕೊಟ್ಟಿರ್ತಾರೆ. ಅವ್ರು ಏನಾದರೂ ಫಿಲ್ ಆಗಿದ್ರೆ ನಿಮ್ಗೆ ಅವಾಗ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಯಾವುದ್ರಲ್ಲಿ ಜಾಸ್ತಿ ಸೀಟ್ಸ್ ಇರುತ್ತೋ ಅಂಥ ಕಾಲೇಜ್‌ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಯಾವ್ದಾದ್ರು ಕಾಲೇಜ್ ಸಿಗ್ಬೋದು. ನೀವು ಓದೋದು ಇಂಪಾರ್ಟೆಂಟ್ ಅಷ್ಟೇ ಅಲ್ವಾ? ನೀವು ಹೇಗೆ ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್. ಕಾಲೇಜ್ ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿದೆಯಾ ನೋಡೋಕ್ಕೆ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಟೀಚಿಂಗು ನೀವೇನು ಕಲಿತೀರಾ ಅನ್ನೋದು ಇಂಪಾರ್ಟೆಂಟ್. ಅಂಡರ್‌ಸ್ಟುಡ್? ಅರ್ಥ ಆಯ್ತಾ? ಸೊ ಈ ಟ್ರಿಕ್‌ನ ನೆನ್ಪಿಟ್ಕೊಳ್ಳಿ. ಕೌನ್ಸೆಲಿಂಗ್ ಸ್ಟಾರ್ಟ್ ಆದಾಗ ತಿರ್ಗಾ ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು, ಏನು ಎತ್ತ ಅಂತ. ಸೊ ಇದು ನಾನಿವತ್ತು ಹೇಳ್ಕೊಟ್ಟಿದ್ದಿದ್ದು. ಸೊ ಟಾಪ್ 15 ಕಾಲೇಜಸ್ ಇನ್ ಬ್ಯಾಂಗ್ಳೂರ್ ವಿತ್ ಅದ್ರ ಕಟ್ ಆಫ್ ಏನಿದೆ, ಮತ್ತೆ ಕಟ್ ಆಫ್ ಫಾರ್ ಈಚ್ ಡಿಪಾರ್ಟ್ಮೆಂಟ್‌ಗೆ ಏನಿದೆ, ದೆನ್ ಎಲ್ಲಿದೆ, ಮತ್ತೆ ಏನು ಫೀಸ್ ರೇಂಜ್ ಇದೆ ಅನ್ನೋದನ್ನ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೊಂದು ಅಡ್ವಾಂಟೇಜ್ ಆದಂಗೆ ಆಗುತ್ತೆ. ಓಕೆನಾ? ಸೊ ಐ ಹೋಪ್ ಎಲ್ರಿಗೂ ಇದು ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕೌನ್ಸಿಲಿಂಗ್ಗೆ ಯಾವ್ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ ಕಾಲೇಜ್‌ನ ಸೆಲೆಕ್ಟ್ ಮಾಡಬೇಕು ಅಂತ ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.